ಇಲಾಖೆ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದ 130ಕ್ಕೂ ಹೆಚ್ಚು ರೈತ ಕುಟುಂಬಗಳು. ನಮಗೆ ವಿಷ ಕೊಡಿ ಸಾಯಿಸಿ, ಆಮೇಲೆ ನಮ್ಮ ಜಮೀನು ಪಡೆಯಿರಿ. ರೈತರ ಆಕ್ರೋಶ. ರೈತರಿಂದ ಬಲವಂತವಾಗಿ ಸಹಿ ಹಾಕಿಸಿಕೊಳ್ಳುತ್ತಿರುವ ಎಸಿಎಫ್ ಭರತ್. ರೈತರ ಗಂಭೀರ ಆರೋಪ. 1963-64ರಲ್ಲಿ ಸರ್ಕಾರದಿಂದಲೇ ಮಂಜೂರಾಗಿದ್ದ ಜಮೀನಿಗೆ ಈಗ ಅರಣ್ಯ ಇಲಾಖೆ ಕಣ್ಣು. ಅರಣ್ಯ ಇಲಾಖೆ ದಬ್ಬಾಳಿಕೆ ನಿಲ್ಲದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ರೈತ ಸಂಘ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ಕಲ್ಪತರ ನಾಡು ತಿಪಟೂರಲ್ಲಿ ಅರಣ್ಯ ಇಲಾಖೆ ಹಾಗೂ ರೈತರ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. 60 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ದ ಜಮೀನು ನಮ್ಮದು ಅಂತ ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟಿದ್ರೆ, ಇತ್ತ ಎಸಿಎಫ್ ಭರತ್ ವಿರುದ್ಧ ಬಲವಂತವಾಗಿ ಸಹಿ ಹಾಕಿಸಿಕೊಳ್ಳುತ್ತಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ನಮಗೆ ವಿಷ ಕೊಟ್ಟು ಸಾಯಿಸಿ, ಆಮೇಲೆ ಜಮೀನು ಕಿತ್ತುಕೊಳ್ಳಿ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ತಿಪಟೂರು ತಾಲೂಕಿನ ಕಾಗೆಹಳ್ಳ ಕಾವಲ್ ಸರ್ವೆ ನಂಬರ್ 1 ಹಾಗೂ ಚೌಡ್ಲಾಪುರ ಅರಣ್ಯದ ಸರ್ವೆ ನಂಬರ್ 15 ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮೈಸೂರು ಸಂಸ್ಥಾನದ ಕಾಲದಿಂದಲೂ ಇದ್ದಂತಹ ಈ ಭೂಮಿಯನ್ನ 1963-64ರಲ್ಲಿ ರಾಜ್ಯ ಸರ್ಕಾರ ಬಡವರಿಗಾಗಿ, ದೀನ ದಲಿತರಿಗೆ ಹಾಗೂ ದೇಶ ಕಾಯುವ ಯೋಧರಿಗೆ ಮಂಜೂರು ಮಾಡಿತ್ತು. ಕಳೆದ 60 ವರ್ಷಗಳಿಂದ ಸುಮಾರು 130ಕ್ಕೂ ಹೆಚ್ಚು ಕುಟುಂಬಗಳು ಇದೇ ಜಮೀನನ್ನ ನಂಬಿ ಬದುಕು ಕಟ್ಟಿಕೊಂಡಿದೆ. ಸಾಗುವಳಿ ಚೀಟಿ, ಪಹಣಿ, ಬ್ಯಾಂಕ್ ಸಾಲ ಅಷ್ಟೇ ಯಾಕೆ, ಇದೇ ಜಮೀನಿಗೆ ಸರ್ಕಾರವೇ ಬೋರ್ವೆಲ್ ಕೊರೆಸಿ ವಿದ್ಯುತ್ ಸಂಪರ್ಕವನ್ನು ಕೂಡ ಕೊಟ್ಟಿದೆ. ಆದ್ರೆ ಈಗ ಏಕಾಏಕಿ ಅರಣ್ಯ ಇಲಾಖೆ ಇದು ನಮ್ಮ ಜಮೀನು ಅಂತ ಅಖಾಡಕ್ಕಿಳಿದಿರೋದು ರೈತರ ನಿದ್ದೆಗೆಡಿಸಿದೆ. ಈ ವಿವಾದದ ನಡುವೆ ಇಂದು ಅರಣ್ಯ ಇಲಾಖೆಯ ಸಹಾಯಕ ಸಂರಕ್ಷಣಾಧಿಕಾರಿ ಭರತ್ ನಡೆ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ದಾಖಲೆ ಪರಿಶೀಲನೆ ನೆಪದಲ್ಲಿ ರೈತರನ್ನ ಕಚೇರಿಗೆ ಕರೆಸಿದ್ದ ಅಧಿಕಾರಿಗಳು ರೈತರಿಗೆ ತಿಳಿಯದಂತೆ ನಾವು ಒತ್ತುವರಿ ಮಾಡಿಕೊಂಡಿದ್ದೇವೆ ಅಂತ ಮೊದಲೇ ಬರೆದಿದ್ದ ಕಚೇರಿ ಟಿಪ್ಪಣಿಗೆ ರೈತರ ಸಹಿ ಪಡೆಯಲು ಯತ್ನಿಸಿದ್ದಾರೆ ಎನ್ನಲಾಗಿದೆ. ಇದನ್ನ ಗಮನಿಸಿದ ರೈತ ಮುಖಂಡರು ಹಾಗೂ ರೈತರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು ಒತ್ತುವರಿದಾರರಲ್ಲ, ಮೂಲ ಮಂಜೂರಿದಾರರು ಅಂತ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ನಮಗೆ ಮೋಸ ಮಾಡಿ ಸಹಿ ಹಾಕಿಸಿಕೊಳ್ತಿದ್ದಾರೆ. ನಮಗೆ ಅನ್ಯಾಯವಾದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಸರ್ಕಾರ ನಮಗೆ ಜಮೀನು ಕೊಟ್ಟಿದೆ, ಈಗ ಅರಣ್ಯ ಇಲಾಖೆ ದಬ್ಬಾಳಿಕೆ ಮಾಡ್ತಾ ಇದೆ. ಇನ್ನು ರೈತ ಸಂಘದ ಹಸಿರು ಸೇನೆ ಅಧ್ಯಕ್ಷ ತಿಮ್ಲಾಪುರ ದೇವರಾಜು ಅವರು ಎಸಿಎಫ್ ಭರತ್ ರವರ ನಡೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ರೈತರನ್ನ ಯಾಮರಿಸಿ ಸಹಿ ಹಾಕಿಸಿಕೊಳ್ಳುವುದು ಕಾನೂನು ಬಾಹಿರ. ಕೂಡಲೇ ಈ ಪ್ರಕ್ರಿಯೆ ನಿಲ್ಲದಿದ್ರೆ ತಾಲೂಕಿನಾದ್ಯಂತ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಏನು ಕಾಗೆಹಳ್ಳ ಕಾವಲ್ ಏನು ರೈತರು ಮುಂಜೂರು ಜಮೀನು ಏನು ಉಳುಮೆ ಮಾಡ್ಕೊಂಬತ್ತಿದ್ರು, ಅವರಿಗೆ ಅರಣ್ಯ ಇಲಾಖೆ, ತಿಪಟೂರು ಅರಣ್ಯ ಇಲಾಖೆಯವರು ನೋಟಿಸ್ ಕೊಟ್ಟು, ಅವರು ನೋಟಿಸ್ಗೆ ಹಾಜರಾದಾಗ ಅವ್ರನ್ನ ಏನು ಅವ್ರ ಗಮನಕ್ಕೆ ಬಾರದಂತೆ ನೀವು ಒತ್ತುವರಿದಾರರು ಅಂತ ಹೇಳಿ ಅವ್ರಿಗೆ ಅವ್ರ ನೋಟಿಸ್ಗೆ ಒತ್ತಡಪೂರ್ವಕವಾಗಿ ಸೈನ್ ಹಾಕ್ಸೋ ಪ್ರಯತ್ನ ಮಾಡಿದ್ರು. ಒಂದು 2-3 ಜನ ಹೋಗಿ ಕೋರ್ಟ್ ಅಂಗಳಕ್ಕೆ ಹೋದಾದ್ಮೇಲೆ ವಿಷಯ ಗೊತ್ತಾದ ಮೇಲೆ ರೈತರು ಪ್ರತಿಭಟಿಸಿ ಏನು ಅರಣ್ಯ ಇಲಾಖೆ ನೀತಿಗಳನ್ನು ಪ್ರತಿಭಟಿಸಿ ನಾವು ಆಚೆ ಬಂದು ಈ ಕೋರ್ಟ್ ಅನ್ನ ಬಹಿಷ್ಕರಿಸಿದ್ವಿ. ಒಟ್ನಲ್ಲಿ 60 ವರ್ಷಗಳ ಕಾಲ ಮಣ್ಣನ್ನೇ ನಂಬಿ ಬದುಕಿದ ರೈತರು ಇಂದು ಕಚೇರಿಗಳ ಅಲೆದಾಡುವಂತಾಗಿದ್ದು, ಸರ್ಕಾರ ಈ ಕೂಡಲೇ ಮಧ್ಯ ಪ್ರವೇಶಿಸಿ ರೈತರಿಗೆ ನ್ಯಾಯ ಒದಗಿಸಬೇಕಾಗಿದೆ. ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು.